ಪರಪ್ಪನಾಗ್ರಹಾರ ಜೈಲಿನಲ್ಲಿ ಪ್ರಜ್ವಲ್ಗೆ ರಾಜಾತಿಥ್ಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿ ಡಿಜಿಪಿ ಅಲೋಕ್ ಕುಮಾರ್ ಅವರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಅಕ್ರಮಗಳ ಕಡಿವಾಣಕ್ಕೆ ಬ್ರೇಕ್ ಹಾಕುವಂತೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಜೈಲು ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿ ಸೂಚನೆ ಕೊಟ್ಟಿದ್ದಾರೆ. ಮೊಬೈಲ್ ಪತ್ತೆ ಬಗ್ಗೆ ಅಲೋಕ್ ಕುಮಾರ್ ಅವರು ಯಾವುದೇ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಪದೇ ಪದೇ ಮೊಬೈಲ್ ಪತ್ತೆ ಬಗ್ಗೆ ನೋ ರಿಯಾಕ್ಷನ್ ಅಂತ ಹೇಳಿದ್ದಾರೆ. ಮೊಬೈಲ್ಗಳ ಪತ್ತೆ ಬಗ್ಗೆ ಸಿಸಿಬಿ ತನಿಖೆ ಮಾಡ್ತಾ ಇದೆ. ನಾನು ಜಸ್ಟ್ ಜನರಲ್ ವಿಸಿಟ್ಗೆ ಬಂದಿದ್ದೇನೆ. ಜೈಲು ಭೇಟಿ ಬಳಿಕ ಡಿಜಿಪಿ ಅಲೋಕ್ ಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಜನರಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಏನು ನಾವು ಬಹಳ ದಿವಸದಿಂದ ಬಂದಿರಲಿಲ್ಲ, ಸ್ವತಂತ್ರವಾಗಿ ಬಂದಿದ್ದೇನೆ. ಎಲ್ಲ ಏನಿದೆ ಇದಕ್ಕೆ ಸಂಬಂಧಪಟ್ಟ ತನಿಖೆ ಆಗಲಿ ಅವರು ಸಿಸಿಬಿನವರು ಮಾಡ್ತಾ ಇದ್ದಾರೆ. ಇನ್ಕ್ವೈರಿ ಮೇಲೆ ನಮ್ಮ ಡಿಐಜಿ ಅವರು ಮಾಡ್ತಾರೆ. ಸರ್, ಈಗ ಎಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ? ಅಲ್ಲ, ಅದೆಲ್ಲ ಈಗ ಅದು ಮೊದಲೇ ಹೇಳಿದ್ದೇನೆ ಏನಿದೆ. ಈಗ ಇನ್ಕ್ವೈರಿ ನಡೀತಾ ಇದೆ. ಆ ನಂತರ ಮುಗಿದ ನಂತರ ಸೋಮವಾರ ಇನ್ನಷ್ಟು ತಲೆದಂಡ ಆಗ್ತದೆ. ಅಲ್ಲ, ಇದು ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಗೊತ್ತಿಲ್ಲ. ನಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಪ್ರಜ್ವಲ್ ಅವರ ವಿಚಾರವಾಗಿ ಮೊಬೈಲ್ ಬಳಕೆ ಮಾಡ್ತಿದ್ರು ನಿಜ. ವಿಡಿಯೋ ಆಚೆ ಒಂದಲ್ಲಿ ನೋಡಿ, ಅದು ಸಿಸಿಬಿಗೆ ಕೇಳಬೇಕು. ತನಿಖೆದು ವಿಷಯಗಳು ಸಿಸಿಬಿಗೆ ಕೇಳಬೇಕು. ಅದು ತನಿಖೆಗೆ ಸಂಬಂಧಪಟ್ಟ ವಿಷಯ ಇದೆ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಮುಚ್ಚಿ ಲಕೋಟೆಯಲ್ಲಿ ಕೊಟ್ಟಿರುವಂತದ್ದು ಲೀಕ್ ಆಗ್ತಿದೆ ಅಂತ, ಯಾವ್ದು ಸೀಸ್ ಮಾಡಿರುವಂತ ಮೊಬೈಲ್ ನಮ್ಗೆ ನಾವು ಇನ್ವೆಸ್ಟಿಗೇಷನ್ ನಾವು ಮಾಡ್ತಾ ಇದ್ದೀವಿ. ನಮಗೆ ಇನ್ವೆಸ್ಟಿಗೇಷನ್ ನಾನು ಒಂದು ಜನರಲ್ ವಿಸಿಟ್ಗೆ ಬಂದಿದ್ದೆ, ಪರಿಶೀಲನೆ ಮಾಡಿದ್ದೇನೆ. ಬೇರೆ ಬೇರೆ ಬ್ಯಾರಕ್ಲಿ ಏನಿದೆ, ಅದು ಏನೇನು ಸಮಸ್ಯೆಗಳು ಇದೆ ಅದು ಪರಿಶೀಲನೆ ಮಾಡುತ್ತೇವೆ. ಜನರಲ್ ಆಗಿ ವಿಸಿಟ್ ಮಾಡಿದ್ದೇನೆ. ಏನು ನಾವು ಬಹಳ ದಿವಸದಿಂದ ಬಂದಿರಲಿಲ್ಲ, ಸ್ವತಂತ್ರವಾಗಿ ಬಂದಿದ್ದೇನೆ. ಎಲ್ಲ ಬ್ಯಾರಕ್ಗಳು ಏನೇನಿದೆ ಇದಕ್ಕೆ ಸಂಬಂಧಪಟ್ಟ ತನಿಖೆ ಆಗಲಿ ಅವರು ಸಿಸಿಬಿನವರು ಮಾಡ್ತಾ ಇದ್ದಾರೆ. ಇನ್ಕ್ವೈರಿ ಮೇಲೆ ನಮ್ಮ ಡಿಐಜಿ ಅವರು ಮಾಡ್ತಾರೆ. ಸರ್, ಈಗ ಎಷ್ಟು ಜನ ಸಸ್ಪೆಂಡ್ ಆಗಿದ್ದಾರೆ? ಅಲ್ಲ, ಅದೆಲ್ಲ ಈಗ ಅದು ಮೊದಲೇ ಹೇಳಿದ್ದೇನೆ ಏನಿದೆ. ಈಗ ಇನ್ಕ್ವೈರಿ ನಡೀತಾ ಇದೆ. ಆ ನಂತರ ಮುಗಿದ ನಂತರ ಸೋಮವಾರ ಇನ್ನಷ್ಟು ತಲೆದಂಡ ಆಗ್ತದೆ. ಅಲ್ಲ, ಇದು ನಿಮ್ಗೆ ಗೊತ್ತಿರಬೇಕು, ನಮ್ಗೆ ಗೊತ್ತಿಲ್ಲ. ಸರ್.